ಟೆಸ್ಟ್ ವೇಳೆ ವಿದ್ಯಾರ್ಥಿಗಳ ವಿರುದ್ಧ ಕ್ರಮಕ್ಕೆ ಆಕ್ರೋಶ ವ್ಯಕ್ತಪಡಿಸಲಾಗ್ತಾ ಇದೆ. ಸಂಸತ್ತು ಹೊರಗೆ ವಿಪಕ್ಷಗಳಿಂದ ಭುಗಿಲೆದ್ದ ಆಕ್ರೋಶ. ಸಂಸತ್ ಹೊರಗೆ ವಿಪಕ್ಷಗಳು ಭುಗಿಲೆದ್ದಿದ್ದಾವೆ, ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಸಂಸತ್ ಆವರಣದಲ್ಲಿ ವಿರೋಧ ಪಕ್ಷಗಳ ಪ್ರತಿಭಟನೆ. ವಿದ್ಯಾರ್ಥಿಗಳ ಜಾಗೃತಿ ಸರ್ಕಾರಕ್ಕೆ ನಡುಕ ತಂದಿದೆ ಅಂತ ಟೀಕೆ ಮಾಡ್ತಾ ಇರುವಂತದ್ದು. ವಿದ್ಯಾರ್ಥಿಗಳ ವಿರುದ್ಧ ಸುಳ್ಳು ಕೇಸು ದಾಖಲಿಸುತ್ತಿದೆ ಅಂತ ಕೂಡ ಇಲ್ಲಿ ಆರೋಪ ಮಾಡಲಾಗ್ತಾ ಇದೆ. ಕೇಂದ್ರ ಸರ್ಕಾರದ ವಿರುದ್ಧ ವಿಪಕ್ಷಗಳು ಗಂಭೀರ ಆರೋಪ ಮಾಡ್ತಾ ಇರುವಂತದ್ದು. ನೀಟ್ ಪ್ರೊಟೆಸ್ಟ್ ವೇಳೆ ವಿದ್ಯಾರ್ಥಿಗಳ ವಿರುದ್ಧ ಕ್ರಮಕ್ಕೆ ಆಕ್ರೋಶ ಕೇಳಿ ಬರ್ತಾ ಇರುವಂತದ್ದು. ಸಂಸತ್ ಹೊರಗೆ ಕೂಡ ವಿಪಕ್ಷಗಳು ಪ್ರತಿಭಟನೆ ಮಾಡ್ತಾ ಇರುವಂತದ್ದು. आप इस पर विरोध करना चाहते हैं? इस विषय पर बोलना चाहते हैं? सोगत राय जी, एन के प्रेमचंदन जी, मनीष तिवारी जी, मणिकम टेगोर जी। ಲೋಕಸಭೆ ಕಲಾಪ ಆರಂಭವಾಗ್ತಿದ್ದಂತೆ ಗದ್ದಲ ಗಲಾಟೆ ಕೂಡ ಶುರುವಾಗಿರುವಂತದ್ದು. ಸದನದಲ್ಲಿ ವಿಪಕ್ಷಗಳು ಕೂಡ ಪಟ್ಟು ಹಿಡಿತಾ ಇರುವಂತದ್ದು. ಅಮಿತ್ ಶಾ ಈ ವಿಚಾರವಾಗಿ ಉತ್ತರ ನೀಡಬೇಕಂತ, ಹಾಗೆ ಗಲಾಟೆ ಹೆಚ್ಚಾದ ಕಾರಣ ಈಗ ಕಲಾಪವನ್ನು ಕೂಡ ಮಧ್ಯಾಹ್ನಕ್ಕೆ ಮುಂದೂಡಲಾಗಿದೆ. ಕಲಾಪ ಆರಂಭವಾದರಿಂದ ದಿನದಿಂದಲೂ ಕೂಡ ಕಲಾಪದಲ್ಲಿ ಈ ವಿಚಾರವಾಗಿ ಗದ್ದಲ ಗಲಾಟೆ ನಡೀತಾ ಇರುವಂತದ್ದು. ಇವತ್ತು ಕೂಡ ಈಗ ಸದ್ಯ ಕಲಾಪವನ್ನು ಮಧ್ಯಾಹ್ನಕ್ಕೆ ಮುಂದೂಡಕ್ಕೆ ಮಾಡಲಾಗಿದೆ. जो सदन विरोध में ना गए, मेरे विचार में निर्णय हवालों के पक्षवा अनुमति प्रदान की जाती है। माननीय मंत्री जी अब विधेयक पूरा स्थापित करें। स्पीकर सर, आई इंट्रोड्यूस द बिल। माननीय सदस्यगण, लोक परीक्षा अनुचित साधन निवारण संशोधन विधेयक 2026 पर संशोधन प्रस्तुत करने के लिए मैं 1 बजे तक का समय देता हूं। माननीय सदस्यगण, ये महत्वपूर्ण विधेयक है और इस विधेयक से जो सदन की मंशा है, देश की मंशा है, उस पर व्यापक चर्चा होगी। सभी दल के लोग इस विषय पर बहुत दिनों से मांग कर रहे थे और ये एक सुधार का प्रथम कदम है। मैं सोचता हूं कि सदन पर इस पर चर्चा हो, सब अपने मत विचार व्यक्त करें, ताकि मत और विचार से हम किस तरीके से इस विधेयक के माध्यम से देश के अंदर परीक्षा पर लीक को रोकने का एक समुचित कदम उठा सकते हैं। इसलिए मेरा आप लोगों से आग्रह है, मैं आपको पर्याप्त समय दूंगा इस विषय पर। सदन की जितनी सहमति होगी उतना समय मैं आपको इस विधेयक पर चर्चा करने के लिए दूंगा। मेरा आपसे आग्रह है, ये महत्वपूर्ण विधेयक पर आप सदन का सहयोग करें और इस पर चर्चा करें। चर्चा करना चाहते हैं? बहुत दिनों से मांग कर रहे थे जिन विषयों पर, उसके विषय पर चर्चा है आज। विधेयक है और विधेयक के अलावा भी आप जो जो सुझाव दोगे संसद के अंदर, निश्चित रूप से उन सुझावों पर सरकार अमल लाने का प्रयास करेगी। यही लोकतंत्र है, सबके मत, सबके विचार आए और लोकतंत्र की यही प्रक्रिया में मैं सदन से अपेक्षा करता हूं कि आप नारेबाजी तख्तियों की जगह चर्चा करें, संवाद करें, अपने मत और विचारों को रखें। आप नहीं चर्चा करना चाहते, सदन की कार्रवाई आज 2 बजे तक के लिए स्थगित की जाती है।
ಲೋಕಸಭೆಯಲ್ಲಿ ಗದ್ದಲ ಗಲಾಟೆ ಹಿನ್ನೆಲೆ ಸದನವನ್ನು ಕೂಡ ಮುಂದೂಡಿಕೆ ಮಾಡಿದ್ದಾರೆ ಸ್ಪೀಕರ್. ಮಧ್ಯಾಹ್ನ 2 ಗಂಟೆಗೆ ಕಲಾಪವನ್ನು ಮುಂದೂಡಿಕೆ ಮಾಡಲಾಗಿದೆ. ಲೋಕಸಭೆಯಲ್ಲಿ ಪರೀಕ್ಷಾ ತಿದ್ದುಪಡಿ ಮಸೂದೆ ಮಂಡನೆ, ಸಂಸತ್ನಲ್ಲಿ ಇದೀಗ ಗದ್ದಲ ಗಲಾಟೆ ಮಧ್ಯೆ ಇದೀಗ ಮಸೂದೆ ಮಂಡನೆಯಾಗಿರುವಂತಕ್ಕದ್ದು. ಈಗ ಸದ್ಯ ಮಧ್ಯಾಹ್ನ 2 ಗಂಟೆಗೆ ಕಲಾಪವನ್ನು ಮುಂದೂಡಿಕೆ ಮಾಡಿದ್ದಾರೆ ಸ್ಪೀಕರ್. ಲೋಕಸಭೆ ಇವತ್ತು ಆರಂಭವಾಗುತ್ತಿದ್ದಂತೆ ಗದ್ದಲ ಗಲಾಟೆಯಿಂದನೇ ಆರಂಭವಾಗಿರುವಂತಕ್ಕದ್ದು. ಸದನಕ್ಕೆ ಅಮಿತ್ ಶಾ ಅವರು ಉತ್ತರ ನೀಡುವಂತೆ ವಿಪಕ್ಷಗಳು ಪಟ್ಟು ಹಿಡಿದಿದ್ದು, ಹಾಗೆ ಮಕ್ಕಳ ಮೇಲಿನ ಲಾಠಿ ಚಾರ್ಜ್ ಆಗಿದೆಯಲ್ಲ, ಇದಕ್ಕೆ ಉತ್ತರ ನೀಡಲೇಬೇಕು ಅಂತ ವಿಪಕ್ಷಗಳು ಪಟ್ಟು ಹಿಡಿದಿರುವಂತಕ್ಕದ್ದು. ಒಂದು ಕಡೆ ಸದನದಲ್ಲಿ ಗದ್ದಲ ಗಲಾಟೆ ಇದ್ರೆ, ಇನ್ನು ಸದನದ ಹೊರಗಡೆ ಕೂಡ ವಿಪಕ್ಷಗಳು ಪ್ರತಿಭಟನೆ ಮಾಡಿ ಕೇಂದ್ರ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸ್ತಾ ಇರುವಂತಕ್ಕದ್ದು. ಸದ್ಯ ಇದೀಗ ಈ ಗದ್ದಲ ಗಲಾಟೆ ಹಿನ್ನೆಲೆ ಮಧ್ಯಾಹ್ನ 2 ಗಂಟೆಗೆ ಕಲಾಪವನ್ನು ಮುಂದೂಡಿಕೆ ಮಾಡಲಾಗಿದೆ. ಲೋಕಸಭೆ ಕಲಾಪ ಆರಂಭವಾಗುತ್ತಿದ್ದಂತೆ ಗದ್ದಲ ಗಲಾಟೆ ಆಗಿರುವಂತಹ ಹಿನ್ನೆಲೆ ಇದೀಗ ಕಲಾಪವನ್ನು ಮುಂದೂಡಿಕೆ ಮಾಡಲಾಗಿದೆ. ನೀಟ್ ಅಕ್ರಮ ವಿಚಾರವಾಗಿ ಇದೀಗ ಕಲಾಪ ಆರಂಭವಾದದಿಂದ, ಅಂದರೆ ಸಂಸತ್ ಆರಂಭವಾಗಿದ್ದಿಂದ ದಿನದಿಂದಲೂ ಕೂಡ ಈಗ ಕಲಾಪ ಮುಂದೂಡಿಕೆ ಆಗ್ತಾ ಇರುವಂತಕ್ಕದ್ದು. ಈ ವಿಚಾರವಾಗಿ ಚರ್ಚೆಗೆ ಏನು ಕೇಂದ್ರ ಸರ್ಕಾರದ ವಿರುದ್ಧ ವಿಪಕ್ಷಗಳು ಪಟ್ಟು ಹಿಡಿದಿರುವಂತಕ್ಕದ್ದು. ಸದ್ಯ ಈಗ ಸದನದ ಒಳಗಡೆ ಒಂದು ರೀತಿಯಾಗಿ ಕಲಾಪ ಮುಂದೂಡಿಕೆ ಆಗಿದ್ರೆ, ಈಗ ಸಂಸತ್ ಹೊರಭಾಗದಲ್ಲೂ ಕೂಡ ವಿಪಕ್ಷಗಳು ಕೇಂದ್ರ ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡ್ತಾ ಇದ್ದಾವೆ. ಲೋಕಸಭೆ ಕಲಾಪ ಆರಂಭವಾಗುತ್ತಿದ್ದಂತೆ ಗದ್ದಲ ಗಲಾಟೆ ಹಿನ್ನೆಲೆ ಈಗ ಕಲಾಪವನ್ನು ಮುಂದೂಡಿಕೆ ಮಾಡಲಾಗಿದೆ. ಸದನಕ್ಕೆ ಅಮಿತ್ ಶಾ ಉತ್ತರ ನೀಡುವಂತೆ ಪಟ್ಟು ಹಿಡಿಯಲಾಗಿದೆ. ಹಾಗೆ ಮಕ್ಕಳ ಮೇಲಿನ ಲಾಠಿ ಚಾರ್ಜ್ಗೆ ಉತ್ತರ ನೀಡಬೇಕು ಅಂತ ವಿಪಕ್ಷಗಳು ಪಟ್ಟು ಹಿಡಿದಿರುವಂತಕ್ಕದ್ದು. ಹಾಗೆ ವಿಪಕ್ಷಗಳ ಬೇಡಿಕೆ ತಿರಸ್ಕಾರ ಮಾಡಿದ್ದಾರೆ ಇಲ್ಲಿ ಸ್ಪೀಕರ್ ನಿರಾಕರಣೆ ಮಾಡುತ್ತಿದ್ದಂತೆ ವಿಪಕ್ಷಗಳು ಕೂಡ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿರುವಂತಕ್ಕದ್ದು. ಇದು ಜಗತ್ತಿನ ಅತಿದೊಡ್ಡ ಪ್ರಜಾಪ್ರಭುತ್ವ ಸದನದ ಗೌರವವನ್ನು ಎಲ್ಲರೂ ಕೂಡ ಕಾಪಾಡಬೇಕಾಗಿದೆ ಅಂತ ಕೂಡ ಇಲ್ಲಿ ಸ್ಪೀಕರ್ ಅವರು ಹೇಳಿರುವಂತಕ್ಕದ್ದು. ಸದ್ಯ ಗದ್ದಲ ಗಲಾಟೆ ಹಿನ್ನೆಲೆ ಸದನವನ್ನು ಮುಂದೂಡಿಕೆ ಮಾಡಲಾಗಿದೆ. ಮಧ್ಯಾಹ್ನ 3 ಗಂಟೆಗೆ ಮುಂದೂಡಿಕೆ ಮಾಡಿರುವಂತಕ್ಕದ್ದು. ಹಾಗೆ ಇನ್ನು ನೀಟ್ ಪ್ರೊಟೆಸ್ಟ್ ವೇಳೆ ವಿದ್ಯಾರ್ಥಿಗಳ ವಿರುದ್ಧ ಕ್ರಮಕ್ಕೆ ಕೂಡ ಇಲ್ಲಿ ವಿಪಕ್ಷಗಳು ಆಕ್ರೋಶ ವ್ಯಕ್ತಪಡಿಸ್ತಾ ಇರುವಂತಕ್ಕದ್ದು. ಸಂಸತ್ ಹೊರಗೂ ಕೂಡ ವಿಪಕ್ಷಗಳು ಪ್ರತಿಭಟನೆ ಮಾಡಿ ಕೇಂದ್ರ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಸಂಸತ್ ಆವರಣದಲ್ಲಿ ವಿರೋಧ ಪಕ್ಷಗಳು ಪ್ರತಿಭಟನೆ ನಡೆಸ್ತಾ ಇರುವಂತಕ್ಕದ್ದು. ವಿದ್ಯಾರ್ಥಿಗಳ ಜಾಗೃತಿ ಸರ್ಕಾರಕ್ಕೆ ನಡುಕ ತಂದಿದೆ ಅಂತ ಕೂಡ ಇಲ್ಲಿ ಟೀಕೆ ಮಾಡ್ತಾ ಇರುವಂತಕ್ಕದ್ದು ವಿಪಕ್ಷಗಳು. ಹಾಗೆ ವಿದ್ಯಾರ್ಥಿಗಳ ವಿರುದ್ಧ ಸುಳ್ಳು ಕೇಸು ದಾಖಲಾಗಿದೆ ಅಂತ ಕೂಡ ಇಲ್ಲಿ ಗಂಭೀರ ಆರೋಪ ಮಾಡ್ತಾ ಇದ್ದಾವೆ ವಿಪಕ್ಷಗಳು. ಕೇಂದ್ರ ಸರ್ಕಾರದ ವಿರುದ್ಧ ಮುಗಿಬಿದ್ದಿದ್ದಾರೆ ವಿಪಕ್ಷದ ನಾಯಕರು. ಸದ್ಯ ಇದೀಗ ಕಲಾಪವನ್ನು 2 ಗಂಟೆಗೆ ಮುಂದೂಡಿಕೆ ಮಾಡಲಾಗಿದೆ. ಕಲಾಪ ಸಂಸತ್ ಅಧಿವೇಶನ ಆರಂಭವಾದ ದಿನದಿಂದಲೂ ಕೂಡ ಕಲಾಪ ಈ ವಿಚಾರವಾಗಿ ಏನು ಗದ್ದಲ ಗಲಾಟೆ ಆಗ್ತಾ ಇರುವಂತಕ್ಕದ್ದು. ಸದ್ಯ ಇವತ್ತು ಕೂಡ ಗದ್ದಲ ಗಲಾಟೆ ಹಿನ್ನೆಲೆ ಸದ್ಯ ಕಲಾಪವನ್ನು 2 ಗಂಟೆಗೆ ಮುಂದೂಡಲಾಗಿದೆ. ನೀಟ್ ಅಕ್ರಮ ವಿಚಾರವಾಗಿ ಮುಕ್ತವಾಗಿ ಚರ್ಚೆಗೆ ಬರಬೇಕು ಅಂತ ಕೂಡ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕಿಡಿಕಾರಿದ್ರು. ಹಾಗೆ ಸದ್ಯ ಕೂಡ ಅಮಿತ್ ಶಾ ಈ ವಿಚಾರವಾಗಿ ಉತ್ತರ ನೀಡಬೇಕು ಅಂತ ವಿಪಕ್ಷಗಳು ಪಟ್ಟು ಹಿಡಿದಿದ್ದು, ಸದ್ಯ ಈಗ ಸ್ಪೀಕರ್ ಅವರು ಕಲಾಪವನ್ನು 2 ಗಂಟೆಗೆ ಮುಂದೂಡಿಕೆ ಮಾಡಿದ್ದಾರೆ. ಒಂದು ಕಡೆ ಸಂಸತ್ತು ಹೊರಗೆ ಕೂಡ ಈಗ ಪ್ರತಿಭಟನೆ ನಡೀತಾ ಇರುವಂತಕ್ಕದ್ದು.